ಇದೆಲ್ಲ ಶಿವಾನಿ ಮಹಿಮೆ ಕಣಮ್ಮ. ಅದು ಅಲ್ದೆ ನೀನ್ ಇಲ್ಲಿರೋದ್ರಿಂದ ನಿನ್ನ ನೋಡೋ ನೆಪ ಇಟ್ಕೊಂಡು ನಾನು ನನ್ನ ತವ್ರ ಮನೆಗೆ ಬರೋ ಹಾಗಾಯ್ತು. ಹೌದು, ಮನೇಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ನೀನೊಬ್ಳೇ ಇದೀಯಾ? ಹೌದು ಅಜ್ಜಿ, ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನನಗೆ ತುಂಬಾ ದೂರ ನಡೆದ್ರೆ ಸುಸ್ತಾಗತ್ತೆ, ಅದಕ್ಕೆ ನಾನು ಮನೆಯಲ್ಲೇ ಉಳ್ಕೊಂಡೆ. ಅಜ್ಜಿ ಏನ್ ಗೊತ್ತಾ, ಇವತ್ ಬೆಳಗ್ಗೆಯಿಂದ ನಾನು ನಿನ್ನನ್ನ ನೆನೆಸ್ಕೋತಾ ಇದ್ದೆ. ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟಿದ್ಯಾ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಏನು, ನನ್ನ ನೆನೆಸ್ಕೋತಾ ಇದ್ಯಾ? ಅದ್ಯಾಕಮ್ಮ? ನಿನಗೆ ಗೊತ್ತಲ್ಲ ಅಜ್ಜಿ, ಆ ಮನೇಲಿ ನನಗೆ ಅಂತ ಇದ್ದಿದ್ ಒಂದೇ ಒಂದ್ ಜೀವ ಅಂದ್ರೆ ಅದ್ ನೀನು. ಇವತ್ ಬೇರೆ ಮನೇಲಿ ಯಾರೂ ಇರ್ಲಿಲ್ಲ, ಒಬ್ಳಿಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇತ್ತು. ಆಗ ನಿನ್ನ ನೆನ್ಸ್ಕೊಂಡೆ. ನೀನಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ. ಅಜ್ಜಿ, ನೀನ್ ಬಂದಿರೋ ಕೆಲ್ಸನೇ ಮರ್ತ್ಬಿಟ್ಟು ಮೊಮ್ಮಗಳ ಜೊತೆ ಹಾಯಾಗಿ ಮಾತಾಡ್ತಾ ಕೂತಿದ್ಯಲ್ಲ, ನಾವೀಗ ಹೊರಡಕ್ ಲೇಟ್ ಆಗಲ್ವಾ? ಅಂದ್ರೆ ನೀವು ನನ್ನ ನೋಡಕ್ ಬಂದಿಲ್ಲ, ಬೇರೆ ಏನೋ ಕೆಲ್ಸ ಇಟ್ಕೊಂಡ್ ಬಂದಿದ್ದೀರಾ ಅಂತಾಯ್ತು. ಹಾಗೆಲ್ಲ ಏನೂ ಇಲ್ಲ ಪದ್ಮಿನಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗ್ಲಿ ಅಂತಾನೆ ಇಲ್ಲಿಗೆ ಬಂದಿರೋದು. ಸ್ವಾಮಿ ಕಾರ್ಯದ ಬಗ್ಗೆ ನನ್ಗೇನೋ ಗೊತ್ತಾಯ್ತು, ಆದ್ರೆ ಈ ಸ್ವಕಾರ್ಯದ ಬಗ್ಗೆ ನನ್ಗೇನು ಗೊತ್ತಾಗ್ಲಿಲ್ವಲ್ಲ. ಅದು ಆ ದೇವಸ್ಥಾನದಲ್ಲಿ ಯಾರೋ ಒಬ್ಬ ಅಪರಿಚಿತ ನಾನೊಂದು ಫೋನ್ ಮಾಡಬೇಕು, ಸ್ವಲ್ಪ ಫೋನ್ ಕೊಡಿ ಅಂತ ನನ್ನ ಫೋನ್ ಇಸ್ಕೊಂಡು ಮಾತಾಡ್ದ. ಅವನು ಯಾರೋ ದೊಡ್ಡ ಕಳ್ಳ ಅಂತೆ, ಇಲ್ಲಿವರೆಗೂ ಸಿಕ್ಕಿಬಿದ್ದಿಲ್ವಂತೆ, ಅವನನ್ನ ಯಾರೂ ನೋಡಿಲ್ವಂತೆ. ಅದಕ್ಕೆ ನಕುಲ ನನ್ನನ್ನೆಲ್ಲಿ ಕರ್ಕೊಂಡು ಬಂದ. ಅಲ್ಲ ಅಜ್ಜಿ, ಆ ಕಳ್ಳ ಸಿಗದೆ ಇರೋದಕ್ಕೂ ಅವನನ್ನ ಯಾರೂ ನೋಡದೆ ಇರೋದಕ್ಕೂ ನೀವಿಲ್ಲಿಗೆ ಬಂದಿರೋದಕ್ಕೂ ಏನ್ ಸಂಬಂಧ? ಅದನ್ನ ನಾನು ಹೇಳ್ತೀನಿ. ಆ ಕಳ್ಳ ಅಜ್ಜಿ ಫೋನ್ ಯೂಸ್ ಮಾಡಿರೋದ್ರಿಂದ ಅಜ್ಜಿಗೂ ಆ ಕಳ್ಳಂಗೂ ಏನೋ ಸಂಬಂಧ ಇದೆ ಅಂತ ಪೊಲೀಸ್ನವರು ಅನುಮಾನ ಮಾಡ್ತಾ ಇದ್ದಾರೆ. ಈಗ ಅವನು ಯಾರು ಅಂತ ಕಂಡುಹಿಡಿಬೇಕು. ಅದಕ್ಕೆ ನಿನ್ ಸಹಾಯ ಬೇಕು. ನನ್ ಕೈಲಿ ಏನಾಗತ್ತೆ ನಕುಲ್? ನೋಡ್ ಪದ್ಮಿನಿ, ಕಳ್ಳನ್ನ ಅಜ್ಜಿ ಬಿಟ್ಟು ಬೇರೆ ಯಾರೂ ನೋಡಿಲ್ಲ. ನಿನಗೆ ಹೇಗೂ ಚೆನ್ನಾಗಿ ಪೇಂಟಿಂಗ್ ಮಾಡಕ್ ಬರುತ್ತಲ್ವಾ? ಅಜ್ಜಿ ಆ ಕಳ್ಳನ ಮುಖ ಹೇಗಿದೆ ಅಂತ ಹೇಳ್ತಾ ಹೋಗ್ತಾರೆ, ನೀನದನ್ನ ಬಿಡಿಸ್ಬೋದಲ್ವಾ? ಆಗ ಅವನು ಖಂಡಿತವಾಗ್ಲೂ ನಮ್ಮ ಕೈ ಸಿಕ್ಕೇ ಸಿಗ್ತಾನೆ. ಏನಂತೀಯ? ಅಲ್ಲ, ಇದನ್ನ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಅವರೇ ಮಾಡಲ್ವಾ? ಇದಕ್ ನಾನ್ ಯಾಕೆ ಬೇಕು? ಅದು ಏನ್ ಪದ್ಮಿನಿ ಹಿಂಗೆಲ್ಲ ಹೇಳ್ತೀಯಾ? ಅಜ್ಜನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಎಲ್ಲ ಸುತ್ತಾಡಕ್ಕಾಗತ್ತಾ? ಸುಮ್ಮನೆ ಇಲ್ದೇ ಇರೋ ಟೆನ್ಷನ್ ಎಲ್ಲ ಯಾಕೆ ಹೇಳು? ಅದಕ್ಕೆ ನಾನೇ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. ನಾವೇ ಕಂಡುಹಿಡಿಯೋ ಪ್ರಯತ್ನ ಮಾಡ್ತೀವಿ ಅಂತಾನೂ ಹೇಳಿದ್ದೀನಿ. ಬಟ್ ನೀನ್ ನಂಗೆ ಪೇಂಟಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡು ಸಾಕು. ಹಾಗಲ್ಲ, ನಾನು ಹವ್ಯಾಸಕ್ಕೋಸ್ಕರ ಅಷ್ಟೇ ಪೇಂಟಿಂಗ್ ಮಾಡೋದು. ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಪರ್ಫೆಕ್ಟ್ ಆಗಿ ಪೇಂಟಿಂಗ್ ಮಾಡಕ್ ಬರಲ್ಲ. ಹೌದು, ನೀವ್ಯಾಕೆ ಶಿವಾನಿಗೆ ಹೇಳಿ ಪೇಂಟಿಂಗ್ ಮಾಡಿಸ್ಕೋಬಾರ್ದು? ಅವರು ನನಗಿಂತ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾರೆ. ನೋಡಮ್ಮ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನಮ್ಮ ನಿನ್ನಲ್ಲೇ ಇರ್ಬೇಕಂತಾನೆ ನಕುಲ ಇಲ್ಲೇ ಕರ್ಕೊಂಡು ಬಂದಿದ್ದು. ಆ ಶಿವಾನಿ ಸ್ವಲ್ಪ ಅಧಿಕ ಪ್ರಸಂಗಿ. ಅವಳಿಗೆ ಸ್ವಲ್ಪ ವಿಷಯ ಗೊತ್ತಾದ್ರೂ ಊರು ತುಂಬ ಡಂಗೂರ ಸಾರ್ಬಿಡ್ತಾಳೆ. ಅದರಿಂದ ನನಗ್ ತೊಂದರೆ ಆಗುತ್ತಲ್ವಾ? ನೋಡ್ ಪದ್ಮಿನಿ, ನನಗೆ ನಿನ್ ಟ್ಯಾಲೆಂಟ್ ಏನು ಅನ್ನೋದು ಚೆನ್ನಾಗಿ ಗೊತ್ತು. ನೀನ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಚಿತ್ರ ಬಿಡಿಸೋದಕ್ಕೆ ಟ್ರೈ ಮಾಡು. ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ. ನೀನ್ ಖಂಡಿತವಾಗ್ಲೂ ಚಿತ್ರನ ಚೆನ್ನಾಗೇ ಬಿಡಿಸ್ತೇನೋ ನಂಬಿಕೆ ನನಗಿದೆ. ಅಕಸ್ಮಾತ್ ನಿನ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಆಮೇಲೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡೋಣ. ಆದ್ರೆ ಪ್ರಯತ್ನ ಮಾಡದೆ ಆಗಲ್ಲ ಅಂತ ಹೇಳ್ಬಾರ್ದು ಅಲ್ವಾ? ನೀವಿಬ್ರು ಇಷ್ಟೆಲ್ಲ ಹೇಳಿದ್ಮೇಲೆ ಟ್ರೈ ಮಾಡದೆ ಇರಕ್ಕಾಗತ್ತಾ? ಆದ್ರೆ ಪೇಂಟಿಂಗ್ ಬೇಡ, ಪೆನ್ಸಿಲ್ ಸ್ಕೆಚ್ ಮಾಡ್ಕೊಡ್ತೀನಿ. ಇರಿ, 1 ನಿಮಿಷ ಬಂದೆ. ಅಜ್ಜಿ, ನಿಂಗೆ ಆ ಕಳ್ಳನ ಮುಖ ಚೆನ್ನಾಗಿ ನೆನಪಿದೆ ತಾನೆ? ಏನಕುಲ, ಈ ನಿನ್ನಜ್ಜಿಗೆ ಅಷ್ಟೊಂದು ಬರುವಾಗಿಲ್ಲ ಕಣೋ. ನೀ ಸುಮ್ಮನೆ ಇರು, ನಾನೆಲ್ಲ ಹೇಳ್ತೀನಿ.
ಈಗ ಹೇಳಜ್ಜಿ, ನಾನು ಚಿತ್ರ ಬಿಡಿಸ್ತಾ ಹೋಗ್ತೀನಿ. ಅವನ ಮುಖ ಹೇಗಿತ್ತು? ಅವನಿಗೆ ಸ್ವಲ್ಪ ವಯಸ್ಸಾಗಿತ್ತು. ಆಮೇಲೆ ಅಯ್ಯೋ ಹಾಗಲ್ಲ ಅಜ್ಜಿ, ಅವನ್ ಕಣ್ಣು ಹೇಗಿತ್ತು, ಅವನ್ ಮೂಗ್ ಹೇಗಿತ್ತು, ಅವನ್ ತುಟಿ ಹೇಗಿತ್ತು, ಅವನ್ದು ಗುಂಡು ಮುಖನ, ಕೋಲ್ ಮುಖನ, ದಪ್ಪಗಿದ್ನ, ಹೀಗೆ. ಸರಿ, ಈಗ ಅವನ್ ಕಣ್ಣು ಹೇಗಿತ್ತು ಹೇಳು? ಸ್ವಲ್ಪ ಕೋಲ್ ಮುಖ ಕಣೆ. ಅವನ ಕಣ್ಣು ಬಹಳ ಚೂಟಿಯಾಗಿತ್ತು. ಸರಿ. ನೋಡು, ಕಣ್ಣು ಓಕೆನಾ? ಶ್ರೀನಿವಾಸನೇ ವೆಂಕಟೇಶನೇ, ಶ್ರೀನಿವಾಸನೇ ವೆಂಕಟೇಶನೇ, ಶ್ರೀನಿವಾಸನೇ ವೆಂಕಟೇಶನೇ, ನಾರಾಯಣನೇ ಗೋವಿಂದ ಗೋವಿಂದ ಹರೇ ಗೋವಿಂದ. ದುಡ್ಡಿಂದೆ ಓಡೋರೆ ಎಲ್ಲೋದರು, ದುಡ್ಡಿದ್ರೆ ಅಲ್ಲೇನೆ ದರ್ಬಾರ್ ಶುರು. ತಿಮ್ಮಪ್ಪನೇ ಅಂದು ಸಾಲಾನ ಪಡೆದವನೇ ನಮ್ಮಪ್ಪ ಪುಟ್ಟನ ಹೇಳೋ ಗುರು. ಮದವೇರಿ ಮೈಯೆಲ್ಲ ಮಣ್ಣಾಗಿ ಬೇಟೆಗೆ ರಣಹದ್ದು ಸಜ್ಜಾಗಿದಂತಿದೆ. ಆಟಾನು ನಮ್ದೇನೆ ಓಟಾನು ನಮ್ದೇನೆ, ಸೂತ್ರಾನ ಹಿಡಿದವನೇ ಗೋವಿಂದನು. ಗೋವಿಂದ ಹರೇ ಗೋವಿಂದ ಹರೇ ಗೋವಿಂದ ಎಲ್ಲ, ಗೋವಿಂದ ಹರೇ ಗೋವಿಂದ ಹರೇ ಗೋವಿಂದ ಎಲ್ಲ, ಗೋವಿಂದ ಹರೇ ಗೋವಿಂದ ಹರೇ ಗೋವಿಂದ ಎಲ್ಲ, ಗೋವಿಂದ ಹರೇ ಗೋವಿಂದ ಹರೇ ಗೋವಿಂದ ಎಲ್ಲ. ಶ್ರೀನಿವಾಸನೇ ವೆಂಕಟೇಶನೇ, ಶ್ರೀನಿವಾಸನೇ ವೆಂಕಟೇಶನೇ, ಶ್ರೀನಿವಾಸನೇ ವೆಂಕಟೇಶನೇ, ನಾರಾಯಣನೇ ಗೋವಿಂದ ಗೋವಿಂದ ಹರೇ ಗೋವಿಂದ. ಒಳ್ಳೆ ಊರು ಅಂದವ್ರೆ ಕೆಟ್ಟೋದರು, ಕಾಗೆ ನಹಾಸೋರೆ ಎಲ್ಲೋದರು. ಕಾಸಿಟ್ರೆ ಕೈಲಾಸ, ಇಳ್ದಿದ್ರೆ ವನವಾಸ ಅನ್ನೋದೆ ಎಂದೆಂದು ಸತ್ಯ ಗುರು. ಕನಸೆಲ್ಲ ಕಣ್ಮುಂದೆ ಸೆರೆಯಾಗಿ ಆವೇಣಿ ಆಟಾನೇ ಮುಗಿದಂತೆ ಕಂಡಿದೆ. ಗೆಲ್ಲೋನು ಸೋಲೋನು ಯಾರೆಂದು ತಿಳಿಯೋನು, ಅವನೊಬ್ಬನೇ ನಮ್ಮ ಗೋವಿಂದನು. ಗೋವಿಂದ ಹರೇ ಗೋವಿಂದ ಹರೇ ಗೋವಿಂದ ಎಲ್ಲ, ಗೋವಿಂದ ಹರೇ ಗೋವಿಂದ ಹರೇ ಗೋವಿಂದ ಎಲ್ಲ, ಗೋವಿಂದ ಹರೇ ಗೋವಿಂದ ಹರೇ ಗೋವಿಂದ ಎಲ್ಲ, ಗೋವಿಂದ ಹರೇ ಗೋವಿಂದ ಹರೇ ಗೋವಿಂದ. ಅಜ್ಜಿ ನೋಡು, ಎಲ್ಲ ಸರಿಯಾಗಿದ್ಯಾ? ಪದ್ಮಿನಿ, ಅವನ ಅಚ್ಚನ ಹಾಗೆ ಬಿಡಿಸ್ಬಿಟ್ಟಿದ್ಯಲ್ಲೇ. ಶೋಭಾಷ್ ಕಡೆ, ನೀನಿಷ್ಟು ಚೆನ್ನಾಗಿ ಚಿತ್ರ ಬಿಡಿಸ್ತೀಯ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ತಗೊಳ್ಳೋನ ಕುನ. ಇವನೇ ಕಣಯ್ಯ ನನ್ನ ಫೋನ್ ಇಸ್ಕೊಂಡು ಮಾತಾಡಿದ್ದು. ಅಜ್ಜಿ, ಸರಿಯಾಗಿ ನೋಡಿ ಹೇಳು, ನೀನು ನೋಡಿದ ವ್ಯಕ್ತಿ ಇವನೇ ತಾನೆ? ಹೌದು ಕಣೋ, ನೀನ್ ಅದ್ರ ಬಗ್ಗೆ ಎಳ್ಳಷ್ಟು ಅನುಮಾನ ಪಡಬೇಡ. ನಾನೇನು ಹೇಳಿದ್ನೋ ಅದನ್ನ ಅವಳು ಕಲ್ಪನೆಯಲ್ಲಿಟ್ಕೊಂಡು ಅವನು ಹೇಗಿದ್ದಾನೋ ಹಾಗೆ ಬರ್ಕೊಟ್ಟಿದ್ದಾಳವಳು. ನೀನ್ ಅದನ್ನ ಇಟ್ಕೊಂಡು ನಿಶ್ಚಿಂತೆಯಿಂದ ಅವನ್ನ ಹುಡುಕ್ಬೋದು.
ಥ್ಯಾಂಕ್ ಯು ಸೋ ಮಚ್ ಪದ್ಮಿನಿ. ನನಗೆ ಗೊತ್ತಿತ್ತು ಈ ಕೆಲಸ ನಿನ್ನ ಕೈಲಿ ಆಗೇ ಆಗತ್ತೆ ಅಂತ. ಅರ್ಧಕ್ಕೆ ಅರ್ಧ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ಟೆ. ಈ ಬಡ್ಡಿ ಮಗನ್ನ ಹೇಗಾದರೂ ಮಾಡಿ ಕಣ್ಣು ಹಿಡಿಲೇಬೇಕು. ಯಾವುದಕ್ಕೂ ಒಂದು ಫೋಟೋ ತಗೊಳ್ತೀನಿ.